ಜಮಖಂಡಿ ನಗರದಲ್ಲಿ ಆಲ್ಗೂರು ಪುನರ್ವಸತಿ ಕೇಂದ್ರದ ಜನರ ಹಣೆಬರವೇ ಸರಿಯಾಗಿಲ್ಲ ಅನಿಸುತ್ತೆ. ಯಾವಾಗ ಇದು ಆಲ್ಗೂರು ಗ್ರಾಮ ಪಂಚಾಯಿತಿಯಿಂದ ಜಮಖಂಡಿ ನಗರಸಭೆಗೆ ಸೇರ್ತೋ ಆವಾಗಿಂದ ಇವರ ಅದೃಷ್ಟವೇ ಸರಿಯಿಲ್ಲ ಅನ್ನಿಸ್ತಾ ಇದೆ. ಒಂದು ಕಡೆ ಗ್ರಾಮ ಪಂಚಾಯಿತಿಯವರು ನಮಗೆ ಯಾವುದೇ ರೀತಿ ಸಂಬಂಧವಿಲ್ಲ, ಈ ಕಡೆ ನೋಡಿದ್ರೆ ನಗರಸಭೆಯವರು ನಮಗೆ ಇನ್ನೂ ಹಸ್ತಾಂತರವಾಗಿಲ್ಲ. ಇದರ ಮಧ್ಯೆ ಇಲ್ಲಿಯ ಜನರ ಮೂಲಭೂತ ಸೌಲಭ್ಯಗಳ ಕೊರತೆ ಇದ್ರೂ ಕೂಡ ಅದೆಲ್ಲದಕ್ಕಿಂತ ಮನಕಲಕುವ ದೃಶ್ಯ ಅಂದ್ರೆ ಇಲ್ಲಿರುವ ಸ್ಮಶಾನಕ್ಕೆ ರಸ್ತೆಗಳಿಲ್ಲ. ಯಾರಾದ್ರೂ ತೀರಿ ಹೋದ್ರೆ ಮಣ್ಣು ಕೊಡಬೇಕಂದ್ರೆ ಒಂದು ದೊಡ್ಡ ಹರಸಾಹಸ ಮಾಡಬೇಕಾಗತ್ತೆ. ಸ್ಮಶಾನದ ತುಂಬವೆಲ್ಲ ಕಲ್ಲು ಮುಳ್ಳುಗಳು ತುಂಬಿಕೊಂಡಿದ್ದಾವೆ. ನಾವೇನು ಸ್ಮಶಾನ ಜಾಗ ಹೊರಟಿದ್ದೀವೋ ಅಥವಾ ಯಾವುದಾದ್ರೂ ಕಾಡಿಗೆ ಹೊರಟಿದ್ದೀವೋ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಪಾಪ ಹೆಣ್ಣು ಮಕ್ಕಳು, ವೃದ್ಧರು ಇಲ್ಲಿ ಮಣ್ಣು ಕೊಡ್ಲಿಕ್ಕೆ ಬರಬೇಕಾದ್ರೆ ಹರಸಾಹಸವೇ ಪಡಬೇಕು. ಇಲ್ಲವಾದ್ರೆ ಕೆಳಗಡೆ ಬಿದ್ದು ಕೈಕಾಲು ಮುರ್ಕೋಬೇಕು. ಇಲ್ಲವಾದ್ರೆ ಯಾವುದಾದ್ರೂ ಸರೀಸೃಪಗಳು ಬಂದು ಇವ್ರನ್ನ ಕಚ್ಚಲೇಬೇಕು. ಅಂತಹ ದುಸ್ಥಿತಿಗೆ ಹೋಗಿದೆ ಇಲ್ಲಿಯ ಸ್ಮಶಾನ ಎಂದು ಆಲ್ಗೂರ್ ಆರ್ಷಿಯ ನಿವಾಸಿಯಾಗಿರತಕ್ಕಂಥ ಭರತೇಶ್ ಪಾನಕ್ಕನವರವರ ತಾಯಿಯವರು ತೀರಿ ಹೋಗಿದ್ರು. ಈ ಸಂದರ್ಭದಲ್ಲಿ ಜನ ಮಣ್ಣು ಕೊಡ್ಲಿಕ್ಕೆ ಬಂದ್ರೆ ಅಲ್ಲಿ ಒಳಗಡೆ ಹೋಗೋದೇ ದೊಡ್ಡ ಮುಷ್ಕಿಲಾಗಿ ಹೋಯಿತು. ಇಂತಹ ಮುಂದುವರಿಯುತ್ತಿರುವ ಸಮಾಜದಲ್ಲಿ ಇಂತಹ ಅನಿಷ್ಟಗಳು ಇವತ್ತಿಗೂ ಜೀವಂತ ಇದಾವಂದ್ರೆ ನಿಜಕ್ಕೂ ನಂಬಲು ಅಸಾಧ್ಯ. ಬಹುಶಃ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಇಂತಹ ಸ್ಮಶಾನಗಳು ಕಣ್ಣಿಗೆ ಕಾಣಿಸೋದೇ ಇಲ್ಲ ಅನಿಸುತ್ತೆ. ಇವತ್ತು ಇಲ್ಲಿ ಪರಿಪರಿಯಾಗಿ ಬೇಡಿಕೊಂಡಿರುವ ಇಲ್ಲಿಯ ಜನ ನಾವ್ಯಾರಾದ್ರೂ ಸತ್ರೆ ಸ್ಮಶಾನಕ್ಕೆ ಹೋಗಕ್ಕೆ ಹೆದರಿಕೆ ಬರ್ತದೆ. ಇಲ್ಲಿ ದಲಿತ ಜನಾಂಗದವರೇ ಹೆಚ್ಚಾಗಿ ಮಣ್ಣು ಕೊಡೋದ್ರಿಂದ ಇತ್ತ ಕಡೆ ಯಾರು ಗಮನ ಹರಿಸೋದಿಲ್ಲ. ನಗರಸಭೆಯವರಾಗಲಿ ಅಥವಾ ಗ್ರಾಮ ಪಂಚಾಯತಿಯವರಾಗಲಿ ನಮ್ಮ ಕಡೆಯಿಂದ ಕರ ವಸೂಲಿ ಮಾಡ್ತಾರೆ. ಆದರೆ ನಮಗೆ ಯಾವುದೇ ರೀತಿ ಮೂಲಭೂತ ಸೌಲಭ್ಯಗಳಿಲ್ಲ. ನಮಗೆ ಅನ್ನ ಬೇಡ, ನೀರು ಬೇಡ, ಆದ್ರೆ ನಮ್ಮ ಜನ ಸತ್ತಾಗ ಮಣ್ಣು ಮಾಡಲಿಕ್ಕೆ ಒಂದು ಸುಸಜ್ಜಿತವಾದ ಸ್ಮಶಾನವಾದ್ರೂ ಬೇಡ ಅಂತ ಅಲ್ಲಿಯ ಜನ ಹಿಡಿಶಾಪ ಹಾಕ್ತಾ ಇದ್ರು. ಕರ್ನಾಟಕದ ಮುಖ್ಯಮಂತ್ರಿಗಳು ಕರ್ನಾಟಕವನ್ನ ನಂಬರ್ 1 ಮಾಡ್ತೀವಿ ಅಂತಾರೆ. ಭಾರತ ದೇಶದ ಪ್ರಧಾನಮಂತ್ರಿಗಳು ಭಾರತ ದೇಶವನ್ನೇ ಜಗತ್ತಿಗೆ ವಿಶ್ವಗುರು ಮಾಡ್ತೀನಿ ಅಂತಾರೆ. ಇಂತಹ ದೇಶದಲ್ಲಿ ಒಬ್ರು ಸತ್ರೆ ಮಣ್ಣು ಮಾಡಲಿಕ್ಕೂ ಸಹ ಸುಸಜ್ಜಿತವಾಗಿರ್ತಕ್ಕಂಥ ಸ್ಮಶಾನ ಇಲ್ಲ. ಏನು ಇದು ಹುಡುಗಾಟಿಕೆನಾ ಅಥವಾ ಬೂಟಾಟಿಕೆನಾ ಅಂತ ನಮಗೆ ತಿಳಿತಾನೇ ಇಲ್ಲ. ಇಲ್ಲಿ ದಫನ್ ಮಾಡಲಿಕ್ಕೆ ಬಂದವರೇ ದಫನ್ ಆಗುವಂತ ಲಕ್ಷಣಗಳೇ ಹೆಚ್ಚು ಕಾಣಿಸ್ತಾ ಇದ್ದಾವೆ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇಲ್ಲಿಯ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಂಡು ಸರಿಯಾದಂತ ವ್ಯವಸ್ಥೆಯನ್ನ ಮಾಡಬೇಕು. ಇಲ್ಲವಾದ್ರೆ ಸ್ಮಶಾನಕ್ಕೆ ಮಣ್ಣು ಕೊಡಲು ಹೋದವರೇ ಮಸನ ಸೇರೋದ್ರಲ್ಲಿ ಎರಡು ಮಾತಿಲ್ಲ. ಈ ಕುರಿತು ಸ್ಥಳೀಯರು ಮಾತನಾಡಿದ್ದಾರೆ. ಅವರು ಏನನ್ನ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಆಲ್ಗೂರು ಆರ್ಸಿ ಪುನರ್ವಸತಿ ಕೇಂದ್ರಗಳು ವಾಸವಾಗಿದ್ದೀವಿ ರೀ. ನಗರಸಭೆ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಆಲ್ಗೂರು ಆರ್ಸಿ ಗ್ರಾಮ ಪಂಚಾಯತಿ ಅವರು ಮಾಡ್ತಾಯಿಲ್ಲ, ನಗರಸಭೆಯವರು ಏನೂ ಮಾಡ್ತಾಯಿಲ್ಲ. ಇವತ್ತಿನ ಈ ಟೈಮ್ನೊಳಗೆ ಒಂದು ಏನಾದರೂ ಅನಾಹುತ ಆದ್ರೆ ಅಥವಾ ಡೆತ್ ಆದ್ರೆ ಇಲ್ಲಿ ಆಲ್ಗೂರು ಆರ್ಸಿ ಒಳಗೆ ಒಂದು ಲೈಟ್ ವ್ಯವಸ್ಥೆ ಇಲ್ಲ, ಒಂದು ರೋಡ್ ವ್ಯವಸ್ಥೆ ಇಲ್ಲ. ಇವತ್ತು ನಾವು ಹೆಣ್ಣು ಮಕ್ಕಳು ನಾವು ಕುಡ್ಕೊಂಡು ಇಂಥ ಕಂಟಿ ವ್ಯವಸ್ಥೆ ಒಳಗೆ ಒಂದು ಸ್ಮಶಾನ ಜಾಗ ಒಳಗೆ ನಾವು ದಹನ ಮಾಡುವಂಥ ಪರಿಸ್ಥಿತಿ ಏನಂದ್ರೆ ಹಿಂದಿನ ಕಾಲದಾಗಿತ್ತು. ಅಂಥ ಪರಿಸ್ಥಿತಿ ಒಳಗೆ ಇವತ್ತಿಗೂ ನಾವು ಅದೇ ಜೀವನ ಪದ್ಧತಿ ಒಳಗೆ ನಡೆಸ್ಕೊಳತ್ತಾರ. ನಗರಸಭೆಯವರು ನಮ್ದು ಎಲ್ಲ ಟ್ಯಾಕ್ಸ್ಗಳನ್ನ ಕಟ್ಟಿಸ್ಕೊತಾರ, ವಿದ್ಯುತ್ ದೀಪಗಳು ಟ್ಯಾಕ್ಸ್ ಕಟ್ಟಿಸ್ಕೊತಾರ. ಬಟ್ ನಾವು ಇವತ್ತು ಒಂದು ಸ್ಮಶಾನದೊಳಗಡೆ ಇವತ್ತೊಂದು ಭರತೇಶ್ ಪಾಣ್ಯಕ್ಕನವ್ರವ್ರ ತಾಯಿ ಸತ್ತಾಗ ಇವತ್ತು ನಾವು ಹೆಣ್ಣು ಮಕ್ಕಳು ನಾವು ಅಥವಾ ನಮ್ಮ ಆಲ್ಗೂರು ಆರ್ಸಿ ಅಥವಾ ನಮ್ಮ ಬಂಧು ಬಳಗ ಎಲ್ಲರೂ ಕೂಡಿಕೊಳ್ಳಿ ಬಂದಾಗ ಇಲ್ಲಿ ಒಂದು ದೀಪದ ವ್ಯವಸ್ಥೆ ಇಲ್ಲ, ಒಂದು ಸುಡು ವ್ಯವಸ್ಥೆ ಇಲ್ಲ, ಸುಡ್ಲಾಕ ಒಬ್ಬ ಸಿಬ್ಬಂದಿ ಇಲ್ಲ. ಇಲ್ಲಿ ಬಂದಾಗ ಒಂದು ನೀರಿನ ವ್ಯವಸ್ಥೆ ಇಲ್ಲ. ನಮ್ಮನ್ನ ಕೀಳು ಮಟ್ಟದಿಂದ ನಡೆಸ್ಕೊತಾ ಇದ್ದಾರೆ. ಎದಕ್ಕೋಸ್ಕರ ಅಂತಂದ್ರೆ ಆಲ್ಗೂರು ಆರ್ಸಿಗಳು ಜಾಸ್ತಿ ನಾವು ಇದ್ದಂಥರು ದಲಿತರು. ಆಲ್ಗೂರು ಆರ್ಸಿ ಒಳಗಡೆ ವಾಸವಿದ್ದಂಥರು ಜಾಸ್ತಿ ನಾವು ದಲಿತರು. ಅದಕ್ಕೋಸ್ಕರ ನಗರಸಭೆಯವರು ನಮ್ಮ ಕಡೆ ಇತ್ತ ಕಡೆ ಗಮನ ಕೊಡ್ತಾ ಇಲ್ಲ. ನಮ್ಮನ್ನ ಕೀಳು ಮಟ್ಟದ ವ್ಯವಸ್ಥೆ ಒಳಗಡೆ ನಡೆಸ್ಕೊಳ್ತಾ ಇದ್ದಾರೆ. ಇವತ್ತು 8 ಗಂಟೆ ಅಥವಾ 9 ಗಂಟೆ ಒಳಗಡೆ ಒಂದು ಬೀದಿ ದೀಪ ಇಲ್ಲ. ಇವತ್ತಲ್ಲಿ ಸಾವಿರಾರು ಜನ ಬಂದ ನಾವು ದಫನ್ ಮಾಡಕ್ಕೆ ಬಂದಾಗ ನಮ್ಮ ಹತ್ರ ಏನೂ ವ್ಯವಸ್ಥೆಗಳಿಲ್ಲ. ಇವತ್ತು ಒಬ್ಬರು ತಾಯಿಯಂದರು, ಒಬ್ಬ ತಂಗಿಯಂದರು, ಒಬ್ಬ ಅಣ್ಣ ತಮ್ಮಗಳು ಇವತ್ತು ಬಂದ ಕಿಶಿಂದ ಮೂಳಗಳನ್ನು ತುಳಿದ್ರು, ಕಂಟಿಗಳನ್ನು ತುಳಿದ್ರು.
ಅಲ್ಲಿಂದ ಬರಾಗ ಏನೇನೋ ಎಡವಿದ್ರು. ಒಂದು ಸಾಮಾಜಿಕ ವ್ಯವಸ್ಥೆ ಒಳಗೆ, ನಾಗರಿಕ ಹಕ್ಕೊಳಗೆ ನಮಗೆ ಏನೂ ಸವಲತ್ತುಗಳ ನಗರಸಭೆ ಕೊಡ್ತಾ ಇಲ್ಲ. ಕೇಳದ್ರಲ್ಲ ಸ್ನೇಹಿತರೆ, ಇದು ನಮ್ಮ ವ್ಯವಸ್ಥೆಗೆ ಹಿಡಿದಿರುವ ಕೈಗನ್ನಡಿ. ಅಲ್ಲ ರೀ, ಜೀವಂತ ಇರುವ ಜನರಿಗೆ ನೆಮ್ಮದಿ ಇಲ್ಲ ಅಂತ ಅಂದ್ರೆ ಸತ್ತ ಮೇಲೂ ಸಹ ನೆಮ್ಮದಿ ಇಲ್ಲದಂತಾಯ್ತಲ್ರಿ ನಮ್ಮ ಪರಿಸ್ಥಿತಿ. ಈ ಸ್ಮಶಾನಕ್ಕೆ ಲೈಟ್ ಇಲ್ಲ, ರಸ್ತೆ ಇಲ್ಲ, ಹೋಗ್ಲಿ ಮಣ್ಣು ಮಾಡಿ ಬರುವಾಗ ನೀರು ಸಿಗ್ತಾವಂದ್ರೆ ನೀರು ಇಲ್ಲ. ಅದರ ಜೊತೆಗೆ ಒಳಗಡೆ ಮುಳ್ಳು ಕಂಟಿಗಳೆಲ್ಲ ಬೆಳೆದಿದ್ದಾವೆ, ಅದನ್ನ ಸ್ವಚ್ಛ ಮಾಡೋರು ದಿಕ್ಕಿಲ್ಲ. ಇಂತಹ ವ್ಯವಸ್ಥೆಗೆ ಜಮಖಂಡಿಯ ಕೂಗಳತೆ ದೂರದಲ್ಲಿರುವ ವಿಜಯಪುರ ರಸ್ತೆಯಲ್ಲಿರುವ ಪುನರ್ವಸತಿ ಕೇಂದ್ರ ಆಲಗೂರಿನ ದುಸ್ಥಿತಿ ಇದು. ಇನ್ನಾದರೂ ಎಚ್ಚೆತ್ತುಕೊಂಡು ಇದನ್ನ ಸರಿಪಡಿಸುತ್ತಾರಾ ನಮ್ಮ ಅಧಿಕಾರಿಗಳೆಂದು ಕಾದು ನೋಡೋಣ. ಸಂಘರ್ಷ ನ್ಯೂಸ್, ಕರ್ನಾಟಕ.